ಆರ್ಯರು ಅಲೆಮಾರಿಗಳು. ನೆಲೆಯೂತ ಜೀವನ ಇರಲಿಲ್ಲವಾದ್ದರಿಂದ ಅವರು ಬಿಟ್ಟು ಬಂದ ಕಡೆ ಯಾವುದೇ ಆಧಾರವನ್ನು ಬಿಟ್ಟು ಬಂದಿಲ್ಲ. ಹಾಗಾಗಿ ಮೊದಮೊದಲು ಆರ್ಯರ ಸಂಸ್ಕೃತಿಯನ್ನು ಸೂಚಿಸುವ ಪ್ರಾಕ್ತನ ಆಧಾರಗಳು ದೊರೆತಿಲ್ಲ. ಆರ್ಯರು ನೆಲೆ ನಿಂತ ಜೀವನವನ್ನು ಪ್ರಾರಂಭಿಸುವ ಕಾಲದ ಸಂಸ್ಕೃತಿಯ ಕುರುಹುಗಳು ಪ್ರಾಕ್ತನಾಧಾರಗಳಾಗಿ ದೊರೆತಿವೆ. ಆರ್ಯರು ಭಾರತಕ್ಕೆ ಬಂದು ನೆಲೆಸಿದ ನಂತರ ಬೌದ್ಧ, ಜೈನ ಮತಗಳು ಉದಯಿಸುವವರೆಗಿನ ನಡುವಣ ಕಾಲವನ್ನು ವೈದಿಕ ಯುಗ ಅಥವಾ ವೇದಗಳ ಕಾಲವೆಂದು ಕರೆಯಲಾಗಿದೆ. ವೈದಿಕ ಯುಗದ ದೀರ್ಘಾವಧಿಯಲ್ಲಿ ಆರ್ಯ ಸಂಸ್ಕೃತಿಯಲ್ಲಾದ ವಿಕಾಸಕ್ಕನುಗುಣವಾಗಿ ವೈದಿಕ ಯುಗವನ್ನು 2 ಭಾಗಗಳನ್ನಾಗಿ ಅಧ್ಯಯನ ಮಾಡುವುದು ಬೆಳೆದು ಬಂದಿದೆ. ಆರ್ಯರು ಭಾರತಕ್ಕೆ ಬಂದು ನೆಲೆಸಿದ್ದರಿಂದ ಕ್ರಿಸ್ತಪೂರ್ವ 1000 ಕಾಲವನ್ನು ಋಗ್ವೇದದ ಕಾಲ ಅಥವಾ ಪೂರ್ವ ವೈದಿಕ ಯುಗವೆಂದು, ಕ್ರಿಸ್ತಪೂರ್ವ 1000ರಿಂದ ಹೊಸ ಧರ್ಮಗಳ ಉದಯದವರೆಗಿನ ಕಾಲವನ್ನು ಮಹಾಕಾವ್ಯಗಳ ಕಾಲ ಅಥವಾ ಉತ್ತರ ವೈದಿಕ ಯುಗವೆಂದು ಕರೆಯಲಾಗಿದೆ.